ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ NH4 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ವಲಸಪ್ಪ ಎಂಬುವರು 1956ನೇ ಸಾಲಿನಲ್ಲಿ ಶಾಲೆಗೆ ಸರ್ವೆ ನಂಬರ್ 102ರ 3 ಎಕರೆ ಜಾಗವನ್ನ ದಾನ ನೀಡಿರುತ್ತಾರೆ. ಆದರೆ 1956ರಿಂದ 2004ರವರೆಗೆ ಸರ್ಕಾರಿ ವಶದಲ್ಲಿದ್ದು 2005ರಲ್ಲಿ ಗಮನಿಸಿದರೆ ವಲಸಪ್ಪನ ವಂಶಸ್ಥರು ಪಾಣಿ ಮಾಡಿಸಿಕೊಂಡು ಅನುಭವಿಸುತ್ತಿದ್ದಾರೆ. ಅವರು ನೀಡಿದ 3 ಎಕರೆ ಜಮೀನು ಪ್ರದೇಶ ಗುರುತಿಸಿಕೊಡಿ ಎಂದು ಶಾಲೆಯ ಮುಖ್ಯ ಶಿಕ್ಷಕರು SDMC ಕರೆದು ಚರ್ಚೆ ಮಾಡಿ ಸರ್ವೆ ನಂಬರ್ 102ರ ಜಮೀನಿನ ದಾಖಲೆಗಳನ್ನ ಪತ್ರದಲ್ಲಿ ಲಗತ್ತಿಸಿ ತಾಲೂಕು ಶಿಕ್ಷಣಾಧಿಕಾರಿ BEO ರವರಿಗೆ ಕಳಿಸಿರ್ತಾರೆ. BEO ರವರು ತಹಶೀಲ್ದಾರ್ ಅವರ ಕಚೇರಿಗೆ ಕಳುಹಿಸಿಕೊಟ್ಟು ಸರ್ವೆ ನಂಬರ್ 102ರ ಜಮೀನಿನ ವಿಸ್ತೀರ್ಣದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಮುಂದಿನ ಕ್ರಮ ವಹಿಸಲು ತಿಳಿಸಿರ್ತಾರೆ. ಹಾಗೂ ತಾಲೂಕು ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸರ್ವೆ ನಂಬರ್ 102ರಲ್ಲಿ 3 ಎಕರೆ ಜಾಗ ಗುರುತಿಸಿಕೊಡಲು ತಡ ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣ ತಿಳಿಯುತ್ತಿಲ್ಲ ಎಂದು ಕಳ್ಳಂಬೆಳ್ಳ ಗ್ರಾಮದ ರಾಮಣ್ಣ ಎಂಬುವರು ಮಾಧ್ಯಮದ ಮೂಲಕ ಮನವಿ ಸಲ್ಲಿಸಿರುತ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ನಾನು ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ಹಾಗೂ ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಬೈರೇಗೌಡರವರಿಗೆ ಸರ್ವೆ ನಂಬರ್ 102ರ ಬಗ್ಗೆ ಪೋಸ್ಟ್ ಮುಖೇನ ಅರ್ಜಿಯನ್ನ ಕಳಿಸಿರುತ್ತೇನೆ ಎಂದು ಮಾಧ್ಯಮದ ಮೂಲಕ ತಿಳಿಸಿದರು. ವರದಿ ಬೆಂಚೆ ಮಂಜು. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಕಳ್ಳಂಬೆಳ್ಳ ಗ್ರಾಮದ NH4ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಸೇರಿರ್ತಕ್ಕಂಥ ಕಳ್ಳಂಬೆಳ್ಳ ಗ್ರಾಮಕ್ಕೆ ಸೇರಿದ 102 ಸರ್ವೆ ನಂಬರ್ನಲ್ಲಿ 3 ಎಕರೆನ ವಲಸಪ್ಪ ಎನ್ನುವರು 1956ರಲ್ಲಿ ಭೂದಾನ ಮಾಡಿದ್ದಾರೆ. 25/3/1950ರಲ್ಲಿ ವಲಸಪ್ಪ ಅವರದು ಗವರ್ಮೆಂಟ್ ಆಫ್ ಮೈಸೂರು ಅಂತ ಭೂದಾನ ಮಾಡಿದ್ದಾರೆ. ಅದಕ್ಕೆ ಕ್ರಯಪತ್ರ ಇದೆ, ಸಂಬಂಧಪಟ್ಟ EC ಇದೆ, RR 516 ಇದೆ, ಮತ್ತೆ MR ಇದೆ. ಇಷ್ಟೆಲ್ಲ ಇದ್ದೂ ಸಹ 2004ರವರೆಗೂ UC ಸರ್ಕಾರದ ಗವರ್ಮೆಂಟ್ ಆಫ್ ಮೈಸೂರಿಗಂತ ಓಡಿದೆ. 2004 ಆದ್ಮೇಲೆ 5ನೇ ಇಸ್ವಿಯಿಂದ ಬೇರೆಯವರ ಹೆಸರು ಪಾಲಾಗಿದೆ ಜಮೀನು. ವಲಸಪ್ಪ ಅವರ ಕುಲಸ್ಥರು ಸಂಬಂಧಿಕರೇ. ಅವರು ಮಕ್ಕಳು ಮೊಮ್ಮಕ್ಕಳು ಅವ್ರ ಕಾಲದಾಗೆ ಕೈ ಬರವಣಿಗೆ ಬರೀತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಒಳಗಾಕೊಂಡು ಎಲ್ಲ ಅವ್ರ ಹೆಸರಿಗೆ ಖಾತೆ ಪಾಣಿ ಮಾಡ್ಕೊಂಡ್ಬಿಟ್ಟು ಪ್ರೆಸೆಂಟ್ ಆಗಿ ಅವ್ರ ಹೆಸರಿಗೆ ಓಡ್ತಾ ಇದ್ವಿ. ಅದನ್ನ ವಾಪಸ್ ಮೈಸೂರು ವಿದ್ಯಾಲಯದಿಂದ ಅವ್ರಿಗೆ ಆಗಿರತಕ್ಕಂಥ ಅಕ್ರಮವಾಗಿ ಆಗಿರತಕ್ಕಂಥ ಪಾಣಿನ ವಾಪಸ್ ನಮ್ಮ ವಿದ್ಯಾಲಯಕ್ಕೆ ಬರೋದಕ್ಕೆ ನಾವು ಮುಖ್ಯೋಪಾಧ್ಯಾಯರನ್ನು ಮತ್ತೆ ನಮ್ಮ ಜನಪ್ರಿಯ ಶಾಸಕರಂತ ಸನ್ಮಾನ್ಯ ಶ್ರೀ TB ಜಯಚಂದ್ರ ಸಾಹೇಬ್ರವ್ರನ್ನ ಶಾಲೆಯಲ್ಲಿ ಮೀಟಿಂಗ್ ಇದ್ದಿದ್ದು ಬಂದು ಕಂಡಾಗ ಒಂದ್ಸಲಿ ಡೊನೇಟ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ವಾಪಸ್ ಹೋಗೋದಿಲ್ಲ. ಅದನ್ನೆಲ್ಲ ರೆಕಮೆಂಡ್ ಮಾಡಿ BEO ಹೇಳಿದ್ರು, ರೆಕಮೆಂಡ್ ಮಾಡಿ ತಹಶೀಲ್ದಾರ್ ಆಫೀಸಿಗೆ ಕಳಿಸ್ರಿ. ತಹಶೀಲ್ದಾರ್ ಆಫೀಸಿಗೆ ಬಂದಾಗ ನನ್ನ ಕಾಣು ಅಂತ ಹೇಳಿದ್ರು ಸಾಹೇಬ್ರು, ಜಯಚಂದ್ರ ಸಾಹೇಬ್ರು. ಅವಾಗ ಕಾಣಕ್ ಹೋದ್ರೆ ಅವರು ಡೆಲ್ಲಿ ಒಳ್ಳೆ ಪ್ರವಾಸ ಇದ್ರು, ಇನ್ನೂ ಬಂದಿಲ್ಲ ಅನ್ನತಕ್ಕಂಥ ನನಗೆ ಮಾಹಿತಿ ಇದೆ. ಆದ್ರೂ ಅವರು ಹೇಳಿದ್ದಾರೆ ಯಾವುದೇ ಕಾರಣ ವಾಪಸ್ ಬಂದ್ ಕಾಣು, ನನ್ನ ತಹಶೀಲ್ದಾರ್ಗೂ ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳಿದ್ರು. ಅಷ್ಟರೊಳಗೆ ನಾವು ನೆನ್ನೆ ಹೋಗಿ ಶಿವಶಂಕರ್ ಅಂತ ತಾಲೂಕ್ ಸರ್ವೇರ್ನ ಕಂಡಾಗ ಅವ್ರೇನ್ ಹೇಳ್ತಾರೆ, ಪಾಣಿನ ಎಲ್ಲ ಹೆಂಗ್ ಅಳತೆ ಮಾಡ್ಬೋದು, ಆಮೇಕಿಂದ ಪಾಣಿ ಯಾರು ಕೊಡ್ತಾ ಐತೆ, ಅನುಭವ ಯಾರಿಗೈತೆ, ಅಲ್ಲೋಗಿ ನಾನೇನೋ ಅಳತೆ ಮಾಡಕ್ ಗಲಾಟೆ ಮಾಡಿರಿ, ಯಾರು ಜವಾಬ್ದಾರರು, ಹೆಂಗ್ ಬರ್ತಾರೆ ಇದನ್ನ ಏನ್ ಕೇಳ್ತೀನಿ. ತಾಲ್ಲೂಕ್ ಸರ್ವೇರು ಹೇಳದ ಆಡೋ ಮಾತು ಇಲ್ಲಿ ಜನ ಹೇಳೋ ಮಾತುಗಳು ತಾಲ್ಲೂಕ್ ಸರ್ವೇರು ಕಮಿಟ್ಮೆಂಟ್ ಆಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದಕ್ಕೆ ನಾವು ನೆನ್ನೆ ದಿವಸ ಹೋಗಿ ಕೇಳೋ ಹೊತ್ತಿಗೆ ನಾನು ಮಾಡ್ತೀನಿ ಹೋಗ್ರಿ ಅಂತ ಹೇಳಿದ್ದಾರೆ. ನಾವು ದಯಮಾಡಿ ಈ ಶಿವಶಂಕರ್ ಎಂಬರು ಅವ್ರಿಗೆ ಇನ್ವಾಲ್ವ್ ಆಗಿರತಕ್ಕಂಥದ್ದು ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅವ್ರು ಮಾತಾಡೋ ಮಾತಲ್ಲಿ ಸರ್ವೆ ನಂಬರ್ ಬಂತು, ಈಗಾಗಲೇ ಆಲ್ರೆಡಿ ತಾಲ್ಲೂಕ್ ಆಫೀಸ್ ನಲ್ಲಿ ಕಡಿತ ರೆಡಿ ಇದೆ. ಸಂಬಂಧಪಟ್ಟ ತಹಶೀಲ್ದಾರ್ ಸಾಹೇಬ್ರು ಮತ್ತು ADLR ಸಾಹೇಬ್ರು, ಇವರು ತಾಲ್ಲೂಕ್ ಸರ್ವೇರ್ಗಳು ಎಲ್ಲರೂ ಸೇರಿ ವಿದ್ಯಾಲಯಕ್ಕೆ ಹೋಗಿರ್ತಕ್ಕಂಥ ಅಕ್ರಮವಾಗಿ ಹೋಗಿರ್ತಕ್ಕಂಥ ಜಮೀನನ್ನ ಮತ್ತೆ ಸಕ್ರಮವಾಗಿ ವಿದ್ಯಾಲಯಕ್ಕೆ ವಾಪಸ್ ಬರಂಗ್ ಮಾಡ್ಕೊಡ್ಬೇಕು. ಮತ್ತೆ ಪಕ್ಕದ ಕಟ್ಟಿದೆ 4 ಎಕರೆ 9 ಗುಂಟೆ ಐತೆ ಸರ್. 4 ಎಕರೆ 9 ಗುಂಟೆ ಜಮೀನಿಗೆ ಈಗ ರೈತ ಸಂಪರ್ಕ ಕೇಂದ್ರ ಅಂತ ಐತೆ, ಅದು ಬಾಡಿಗೆ ನಡೀತಾ ಐತೆ. ನಾಡ್ ಕಚೇರಿ ಐತೆ, ಅದು ಬಾಡಿಗೆ ನಡೀತಾ ಐತೆ. ಮಾಡ್ಲಿ ಬಿಡ್ರಿ, ಸರ್ಕಾರದ ಸ್ವತ್ತು ಐತಲ್ಲ, 4 ಎಕರೆ 9 ಗುಂಟೆ ರೈತ ಸಂಪರ್ಕ ಕೇಂದ್ರನೂ ಮಾಡ್ಲಿ, ಈ ಕಡೆ ನಾಡ್ ಕಚೇರಿನೂ ಕಟ್ಲಿ. ಬಾಡಿಗೆ ಯಾಕೆ ಕಟ್ಬೇಕು? ಅವ್ರದೇ ಆದ ಜಾಗಗಳಿದ್ದಾಗ ಜಾಗ ಬಾಡಿಗೆ ಕಟ್ಟ ಅಂತ ಅವಶ್ಯಕತೆನೇ. ನಾವು ದಯಮಾಡಿ ಇವನ್ನೆಲ್ಲ ಇಲ್ಲಿ ಈ ಆಗಿರ್ತಕ್ಕಂಥ ಅಕ್ರಮಗಳೆಲ್ಲ ಭೂಮಾಫಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ತಾಲ್ಲೂಕ್ ಸರ್ವೇರಾದ ಶ್ರೀ ಶಿವಶಂಕರ್ ಅವರು ಈ ನಾನಲ್ಲಿ ಬಂದ ಯಾರನ್ನ ಗಲಾಟೆ ಮಾಡಿರಿ ಅಂತಾರೆ, ಮತ್ತೆ ಅನುಭವ ಯಾರ್ದೈತೆ ಅಂತಾರೆ, ಪಾಣಿ ಯಾರ ಹೆಸರಾಗ ಓಡ್ತದೆ ಅಂತಾರೆ.
ಪಾಣಿಗಳೆಲ್ಲ ನಾನು ಹೆಂಗ್ ಅಳತೆ ಮಾಡಿ ತೋರಿಸ್ತಾರೆ ಇಷ್ಟೆಲ್ಲ ಹೇಳೋರು ಸೆಕ್ಯೂರಿಟಿ ತಗೊಂಡ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಸೆಕ್ಯೂರಿಟಿ ತಗೊಂಡು ಸಂಬಂಧಪಟ್ಟ ಹೇಳಿ ಎಲ್ಲಾರು ತಾಲೂಕು ಗಣಿಗಳನ್ನ ತಹಶೀಲ್ದಾರ್ ಇದ್ದಾರೆ ಬರ್ಲಿ ಸಾರ್ವಜನಿಕರ ಸ್ವತ್ತಿದು ನಂದು ಏನು ಪ್ರತಿಷ್ಠೆ ಆದ್ದಲ್ಲ ಸಾರ್ವಜನಿಕರಿಗೆ ಬರತಕ್ಕಂಥದ್ದನ್ನ ನಾನು ಮೇಷ್ಟ್ರುಗಳು ಹೋರಾಟ ಮಾಡ್ತಾ ಇದ್ದೀವಿ ಅವ್ರಿಗೆ ಬರ್ತಕ್ಕಂಥದ್ದು ಭಯ ಭೀತಿ ಹೆಂಗಿದ್ರೆ ಮನೆಗಿರ್ಲಿ ಬಿಡ್ರಿ ಅವರು ಪಾಪ ನಾವ್ ಯಾಕೆ ಅವ್ರಿಗೆ ತೊಂದರೆ ಕೊಡೋಣ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರು ಅಪಾರ ಜ್ಞಾನಿಯುಳ್ಳವರಾದಂತಹ ಕೃಷ್ಣ ಬೈರೇಗೌಡರಿಗೂ ಸಹ ಈ ಮಾಹಿತಿನೆಲ್ಲ ಕಳಿಸಿದ್ರಿ ಪೋಸ್ಟ್ ಮುಖಾಂತರ ಅಲ್ಲಿಗೂ ತಲುಪಿಸಿದ್ರಿ ಮತ್ತೆ ಈ ತಾಲ್ಲೂಕು ಆಡಳಿತ ಏನಾದರೂ ಶಾಲೆಗೆ ಜಮೀನ್ ವಾಪಸ್ ಬರ್ಲಿಲ್ಲ ಅಂದ್ರೆ ನಾನು ಸಂಬಂಧಪಟ್ಟ ಇಲಾಖೆಗೆಲ್ಲ ತಿಳಿಸಿ ಉಪವಾಸ ಸತ್ಯಾಗ್ರಹ ಕೈಗೊಳ್ತೀನಿ ಸರ್.